ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಓಕೆನಾ? ಏನಪ್ಪ ಅಂದರೆ ಇವತ್ತು ಮೊನ್ನೆ ನಡೆದಂಥ ಟಿ ಟೆಸ್ಟ್ ಪರೀಕ್ಷೆ ಕ್ವಶನ್ ಪೇಪರಲ್ಲಿ ಇವತ್ತು ಸಾಲ್ವ್ ಮಾಡೋಣ. ಓಕೆನಾ? ಅದು ಹೇಗೆ ಸಾಲ್ವ್ ಮಾಡೋದು, ಕೀ ಉತ್ತರಗಳು ಎಷ್ಟು ಕರೆಕ್ಟ್ ಇದೆ ಅಂತ ಇವತ್ತು ಚೆಕ್ ಮಾಡೋಂತ ಹೋಗೋಣ. ಓಕೆನಾ? ಇದು ಬರೀ ಓನ್ಲಿ ಟೆಟ್ ಬರೆದಾಗ ಅಷ್ಟೇ ಅಪ್ಲಿಕೇಬಲ್ ಆಗುತ್ತೆ, ಬೇರೆ ಗೌರ್ಮೆಂಟ್ ಎಕ್ಸಾಮ್ ಬರೋರಿಗೆ ಅಪ್ಲಿಕೇಬಲ್ ಆಗಲ್ಲ ಅಂತ ಅನ್ಕೋಬೇಡಿ. ಓಕೆನಾ? ಈ ಪ್ರತಿಯೊಂದು ಕ್ವಶನ್ ಪೇಪರ್ ವೆರಿ ವೆರಿ ಇಂಪಾರ್ಟೆಂಟ್. ಆಯಿತಾ? ನಾವು ಯಾವುದೇ ಒಂದು ಎಕ್ಸಾಮ್ ನಡೆದು ಗೌರ್ಮೆಂಟು ಆ ಕ್ವಶನ್ ಪೇಪರ್ ನೋಡಿ ಅನಲೈಸ್ ಮಾಡಬೇಕು. ಓಕೆನಾ? ನೀವು ಬೇಡ BEd ಅಷ್ಟೇ ಮಾಡಿದವ್ರಿಗೆ ಅಷ್ಟೇ ಯೂಸ್ಫುಲ್ ಆಗುತ್ತೆ, ಎಕ್ಸಾಮ್ ಬರ್ದವ್ರಿಗೆ ಅಷ್ಟೇ ಯೂಸ್ಫುಲ್ ಆಗುತ್ತೆ ಅಂತ ಯಾವತ್ತೂ ಅನ್ಕೋಬೇಡಿ. ಓಕೆನಾ? ಈ ಗೌರ್ಮೆಂಟ್ ನಡೆಯುವಂಥ ಪ್ರತಿಯೊಂದು ಕ್ವಶನ್ ಪೇಪರು ವೆರಿ ವೆರಿ ಇಂಪಾರ್ಟೆಂಟ್. ಆಯಿತಾ? ಯಾಕಂದರೆ ಕ್ವಶನ್ ಬೇರೆ ಗುಡಿಸ್ಬೇಕಂದ್ರೆ ಮುಂದೆ ಯೂಸ್ ಆಗುತ್ತೆ. ಓಕೆನಾ? ಅದು ಈ ಥರ ಈ ಕ್ವಶನ್ ಮುಂದೆ ಬೇರೆ ಎಕ್ಸಾಮ್ ಬಂದರೂ ಬರ್ಬೋದಲ್ವಾ? ಹಾಗೆ ಒಂದು ಟೈಮು ನೀವು ಈ ಗೌರ್ಮೆಂಟ್ ಎಕ್ಸಾಮ್ ಆಗ್ತಿರೋ ಪ್ರತಿಯೊಂದು ಕ್ವಶನ್ ಪೇಪರ್ ನೀವು ಸಾಲ್ವ್ ಮಾಡಿದರೆ ನಿಮಗೆ ಬೆಟರ್ ಅನ್ಸುತ್ತೆ. ಓಕೆನಾ? ಈ ಪೇಪರ್ ಇವತ್ತು ಸಾಲ್ವ್ ಮಾಡೋಣ ಬನ್ನಿ. ಓಕೆನಾ? ಆಲ್ಮೋಸ್ಟ್ ಇಲ್ಲಿ ಕೀ ಆನ್ಸರ್ ಇದ್ದಾವೆ, ನಾನು ಹೇಳ್ಕೊಂತ ಹೋಗ್ತೀನಿ. ಓಕೆನಾ? ಮೊದಲು ಕ್ವಶನ್ ಬಂದುಬಿಟ್ಟು ಫಸ್ಟ್ನ ಕ್ವಶನ್, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಬರೆದ ಮೊದಲ ಸಣ್ಣ ಕಥೆ ಯಾವುದು ಅಂತ ಕೇಳಿದ್ದಾರೆ. ಆಯಿತಾ? ಇಲ್ಲಿ ಸಣ್ಣ ಕಥೆ ಕೇಳಿದ್ದಾರೆ. ಓಕೆನಾ? ಇಲ್ಲಿ ರಂಗನ ಮದುವೆ ಅಂತ ಸಣ್ಣ ಕಥೆ ಆಗಿದೆ. ನೀವೇ ಮಾಡಬೇಕು, ಇಲ್ಲಿ ಸಣ್ಣ ಕಥೆ ಕೇಳಿದಾರಲ್ಲ ನೀವು ಕ್ವಶನ್ ಹಾಕಬೇಕು. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಬರೆದ ಮೊದಲ ಸಣ್ಣ ಕಥೆ ಇಲ್ಲಿ ಐತಿ, ನೀವು ದೊಡ್ಡ ಕಥೆ ಯಾವ್ದು ಬರೆದ ಅಂತ ನೀವು ನೋಡಬೇಕು. ಓಕೆನಾ? ಈ ಸಣ್ಣ ಕಥೆಗೆ ಹೋದರೆ ದೊಡ್ಡ ಕಥೆ ಕೇಳಬೇಕು. ಓಕೆನಾ? ನೆಕ್ಸ್ಟ್ ಬಂದುಬಿಟ್ಟು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಕಾವ್ಯನಾಮ ಯಾವುದು ಅಂತ ಕೇಳಿದ್ದಾರೆ. ಆಯಿತಾ? ಕಾವ್ಯನಾಮ ಬಂದುಬಿಟ್ಟು ಶ್ರೀನಿವಾಸ ಎಂಬುದು ಅವರ ಕಾವ್ಯನಾಮ ಆಗಿರುತ್ತೆ. ನೆಕ್ಸ್ಟ್ ಥರ್ಡ್ ಕ್ವಶನ್ ಬಂದುಬಿಟ್ಟು ಮಾಸ್ತಿ ಅವರು ಬರೆದ ಸುಬ್ರಹ್ಮಣ್ಯ ನಿಗ್ಗಿಣಿಯ ಹೊಂದಿರುವ ಕಥಾ ವಿಷಯ ಯಾವುದಂತ ಕೇಳಿರುತ್ತೆ. ಕಥಾ ವಿಷಯ ಯಾವುದಂತೆ ಸಂಗೀತಗಾರನ ಜೀವನದ ಕಥಾ ವಿಷಯ ಆಗಿರುತ್ತೆ. ನೆಕ್ಸ್ಟ್ ಫೋರ್ತ್ ಕ್ವಶನ್ ಬಂದುಬಿಟ್ಟು ಮಾಸ್ತಿ ಅವರು ಬರೆದ ಗುರುದಕ್ಷಿಣ ಭಾಷಾಂತರವಾಗಿರುವುದು ಯಾವುದು ಅಂತ ಕೇಳಿದ್ದಾರೆ. ಆಯಿತಾ? ಗುರುದಕ್ಷಿಣ ಭಾಷಾಂತರ ಅಂದರೆ ಅವ್ರು ಯಾವ ಭಾಷೆಯಿಂದ ಗುರುದಕ್ಷಿಣ ಬರೆದಿದ್ದಾರೆ ಅಂತ ತಮಿಳು ಭಾಷೆಯಲ್ಲಿ ಕೇಳಿದ್ದಾರೆ, ಹಿಂದಿನ, ತೆಲುಗುನ, ಗುಜರಾತ್ ಕೇಳಿದ್ದಾರೆ. ಅವರು ತಮಿಳು ಭಾಷೆಯಲ್ಲಿ ಗುರುದಕ್ಷಿಣ ದೀರ್ಘಶ ಭಾಷಾಂತರವಾಗಿದೆ ಅಂತ ಬರೆದಿದ್ದಾರೆ. ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ ಫಿಫ್ತ್ ಕ್ವಶನ್ ಬಂದುಬಿಟ್ಟು ಸಾರ್ವಜನಿಕರಿಗೆ ಮಾಸ್ತಿ ಅವರನ್ನು ಸನ್ಮಾನಿಸಿದ ಅವರಿಗೆ ಪ್ರಶಸ್ತಿ ದೊರೆತಾಗ ಯಾವಾಗ ಅಂತ ಕೇಳಿದರೆ ದಿಲ್ಲಿಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅವರಿಗೆ ಪ್ರಶಸ್ತಿ ದೊರೆತಿರುತ್ತೆ. ಓಕೆನಾ? ನೆಕ್ಸ್ಟ್ ಬಂದುಬಿಟ್ಟು ಸಿಕ್ಸ್ತ್ ಕ್ವಶನ್, ಮಾಸ್ತಿ ಅವರು ಕೆಲವು ಸಣ್ಣ ಕಥೆಗಳನ್ನು ಪ್ರಕಟದ ವರ್ಷ ಯಾವುದು? ಅವರು ಸಣ್ಣ ಕಥೆಗಳು ಪ್ರಕಟದ ವರ್ಷ ಯಾವುದು ಕೇಳಿದರೆ 1920ರಲ್ಲಿ ಅವರು ಸಣ್ಣ ಕಥೆಗಳನ್ನು ಪ್ರಕಟವಾದ ವರ್ಷವನ್ನು ಹೇಳ್ಬೋದು. ಇಲ್ಲಿ ಸಣ್ಣ ಕಥೆ ಕೇಳಿದಾರಲ್ಲ, ಅವರು ದೊಡ್ಡ ಕಥೆ ಯಾವುದು ಪ್ರಕಟಿಸಿದ ಯಾವುದು, ಅವರು ಕಾವ್ಯನಾಮ ಯಾವುದು, ಅವರು ಎಲ್ಲಿಂದ ಹುಟ್ಟಿ ಬಂದರು ಎಲ್ಲ ನೀವು ತಿಳ್ಕೋಬೇಕು. ಓಕೆನಾ? ಮಾಸ್ತಿ ಅವರು ಹೇಳಿದ ಈ ಹೇಳಿಕೆಯನ್ನು ಅವ್ರು ಹೇಳಿದ ವಾಕ್ಯವನ್ನು ಅನ್ವಯ ಆಗುವುದಿಲ್ಲ ಯಾವುದಪ್ಪ ಅಂದರೆ ಚುಟುಕು ಬ್ರಹ್ಮ ಅವರು ಹೇಳಿದ ವಾಕ್ಯ ಅನ್ವಯ ಆಗುವುದಿಲ್ಲ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಬಂದುಬಿಟ್ಟು 8ನೇ ಕ್ವಶನ್, ಅತ್ಯುತ್ತಮ ಪದದಲ್ಲಿರುವ ಸಂಧಿ ಯಾವುದು? ಅತ್ಯುತ್ತಮ ಪದದಲ್ಲಿರುವ ಯಾವ ಸಂಧಿ ಯಾವುದು ಕೇಳಿದರೆ ಎಣ್ ಸಂಧಿ ಅಂತ ಅವರು ಹೇಳಿದ್ದಾರೆ. ಓಕೆನಾ? ಇದು ಕರೆಕ್ಟ್ ಆನ್ಸರ್, ಎಣ್ ಸಂಧಿ ಆಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ ಇದು ಒಂದು ಸೂಚನೆ ಕೊಟ್ಟಿದ್ದಾರೆ. ಈ ಪದ್ಯವನ್ನು ಭಾಗವನ್ನು ಓದಿಕೊಂಡು 9ರಿಂದ 15ರವರೆಗೆ ಪ್ರಶ್ನೆಗಳನ್ನು ಉತ್ತರಿಸಿ ಅಂತ ಹೇಳಿದ್ದಾರೆ. ಆಯಿತಾ? ಈ ಪದ್ಯವನ್ನು ಕಂಪ್ಲೀಟಾಗಿ ಓದಬೇಕು. ಈ ಪದ್ಯವನ್ನು ಕಂಪ್ಲೀಟಾಗಿ ಓದಿ ಏನಪ್ಪ ಅಂದರೆ 9ರಿಂದ 15ರವರೆಗೆ ಕ್ವಶನ್ ಇದಾವಲ್ವಾ, ಇಲ್ಲಿ 9ರಿಂದ ಟೋಟಲ್ 16 ಕ್ವಶನ್ ಇದಾವಲ್ಲ, ಆ ಪದ್ಯದ ಮೇಲೆ ಕ್ವಶನ್ ಬಂದಿರ್ತವೆ. ಹಾಗಾಗಿ ಪದ್ಯವನ್ನು ಓದಿ ನೀವು ಕ್ವಶನ್ ಆನ್ಸರ್ ಮಾಡಬೇಕಾಗುತ್ತೆ. ಇದು ನಾವು ಹೇಳಿಕೆಂತ ಓದು ತುಂಬ ಆಗುತ್ತೆ, ಅದಕ್ಕೆ ಬೇಡ, ನೀವು ಒನ್ ಟೈಮ್ ಕ್ವಶನ್ ಪಾಸ್ ಮಾಡಿ ಒನ್ ಟೈಮ್ ಓದ್ಕೊಳ್ಳಿ. ನೆಕ್ಸ್ಟ್ ಏನಪ್ಪ ಅಂದರೆ 17ನೇ ಕ್ವಶನ್ ಅಂತ, ಅನುನಾಸಿಕವಲ್ಲ ಅಕ್ಷರ ಯಾವುದು ಅಂತ ಕೇಳಿದೆ. ಅನುನಾಸಿಕ ಅಕ್ಷರ ಒಂದು ತಾವುದು, ಅನುನಾಸಿಕ ಅಕ್ಷರವಲ್ಲ ಮಾ ಅನುನಾಸಿಕ ಅಕ್ಷರ ನಾವುದು ಜಾವುದು. ಓಕೆನಾ? ಇಲ್ಲಿ ಬರೆದಿರ ನೋಡಿ, ಜ ನಾಮ ಇವು ಅನುನಾಸಿಕ ಅಕ್ಷರಗಳು. ಹೆಂಗಪ್ಪ ಅಂದರೆ ಈ ಕನ್ನಡ ಕಕ್ಕೆ ಗಗನೆ ಅವೆಲ್ಲ ಕೊನೆಯ ಅಕ್ಷರ ಬಂದು ಅನುನಾಸಿಕ ಅಕ್ಷರಗಳು ನಾವು ಹೇಳ್ಬೋದು. ಕನ್ನಡ ನೀವು ಎಷ್ಟು ಈಸಿ ಇದು ಕೇಳಿದ್ದಾರೆ ಅಂದರೆ ಕ್ವಶನ್ ಪೇಪರ್ ಒಳಗೆ ಕನ್ನಡ ವರ್ಣಮಾಲೆಯಲ್ಲಿರೋ ಒಟ್ಟು ವ್ಯಂಜನಗಳಷ್ಟು ಒಟ್ಟು ನನಗೆ 34 ವ್ಯಂಜನಗಳ ಅಕ್ಷರ. ಎಷ್ಟು ಈಸಿ ಬಂದಿದೆ ಕ್ವಶನ್ ಪೇಪರ್ ಮಾತ್ರ. ಅದಾದಮೇಲೆ ಮೇಲ್ವಾತು ಪದದಲ್ಲಿರುವ ಸಂಧಿ ಯಾವುದು? ಮೇಲ್ವಾತು ಎಂಬ ಪದವು ಯಾವ ಸಂಧಿಗೆ ಅನ್ವಯ ಅಂತ ಕೇಳಿದರೆ. ಆಯಿತಾ? ಅದು ಆದೇಶ ಸಂಧಿಗೆ ಅನ್ವಯ ಆಗುತ್ತಂತ ನಾವು ಹೇಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ವೃದ್ಧಿ ಸಂಧಿಗೆ ಉದಾಹರಣೆಯನ್ನು ಕೊಡಿ. ವೃದ್ಧಿ ಸಂಧಿಗೆ ಉದಾಹರಣೆ ಏನು ಕೊಡ್ತೀರಪ್ಪ ಅಂತ ಕೇಳಿದಾಗೆ ಅಶ್ವಶ್ವರ್ಯಕ್ಕೆ ವೃದ್ಧಿ ಸಂಧಿಗೆ ಉದಾಹರಣೆ ಕೇಳಿದ್ರು. ಇದು ಸ್ವಲ್ಪ ವೃದ್ಧಿ ಸಂಧಿಗೆ ನಿಮಗೆ ಗೊತ್ತಾಗಲ್ಲ. ಆಯಿತಾ? ಇಲ್ಲೆಲ್ಲ ಅದೇ ಥರ ಒತ್ತಕ್ಷರಗಳನ್ನು ಕೊಟ್ಟಿದ್ದಾರೆ, ಯಾವ ಸಂಧಿ ಅಂತ ಗೊತ್ತಾಗಲ್ಲ. ನೀವು ಸಂಧಿಯೊಳಗೆ ಪರ್ಫೆಕ್ಟ್ ಆಗಿದ್ದರೆ ನಿಮಗೆ ಅನುಕೂಲವಾಗುತ್ತೆ.
ನೆಕ್ಸ್ಟ್ ಬಂದುಬಿಟ್ಟು 20ನೇ ಕ್ವಶನ್ ಆಯಿತಾ. ಶಬರಿಯು ಧ್ಯಾನದಲ್ಲಿ ತೊಡಗಿದಿರುವಾಗ ರಾಮನ ದರ್ಶನಕ್ಕೆ ಕರೆದಿದ್ದಳು ಅಂತ ಕೇಳಿದೆ. ಈ ವಾಕ್ಯದಲ್ಲಿ ಷಷ್ಠಿ ವಿಭಕ್ತಿ ಪ್ರತ್ಯೇಕ ಹೊಂದಿರೋದು ಯಾವುದು ಅಂತ ಕೇಳಿದಾರೆ ಆಯಿತಾ. ರಾಮನು ಅಂತ ಇದು ಷಷ್ಠಿ ವಿಭಕ್ತಿಗೆ ಬಂದಿರುತ್ತೆ. ಇವೆಲ್ಲ ನಿಮಗೆ ಬರಬೇಕಂದ್ರೆ ಏನು ಮಾಡಬೇಕು, 6th 12th ನೀವು ಕನ್ನಡ ಟೆಕ್ಸ್ಟ್ ಬುಕ್ ಓದಬೇಕು. ಕನ್ನಡ ಟೆಕ್ಸ್ಟ್ ಬುಕ್ ಎಲ್ಲ ಬಂದಿದ್ದಾವೆ ಆಯಿತಾ. ಇವೆಲ್ಲ ಓದಿ ನಿಮಗೆ ವ್ಯಾಕರಣ ಆರಾಮ್ ಮಾಡ್ಬೋದು. ಶಬರಿ ಧ್ಯಾನ ಮಾಡುವಾಗ ತೊಡಗಿದ ರಾಮನ ದರ್ಶನಕ್ಕೆ ಕರೆದಿದ್ದಳು ಅಂತ ಇಲ್ಲಿ ನೀಡಿದ್ದಾರೆ. ನೆಕ್ಸ್ಟ್ ಬಂದುಬಿಟ್ಟು 20ನೇ ಕ್ವಶನ್. ಭಾಷೆಯಲ್ಲಿ ಧ್ವನಿಯನ್ನು ಮಾಪನ ಮಾಡುವ ಘಟಕ ಯಾವುದು ಅಂತ. ಧ್ವನಿ ಮಾಮ ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಆಯಿತಾ. ಅದು ಇಲ್ಲಿ ಆಪ್ಷನ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಈ ಸ್ವರ್ಣ ಸ್ವರ ಇಲ್ಲಿ ಗೊತ್ತಲ್ಲ, ಧ್ವನಿ ಮಾಪನ ಮಾಡೋ ಘಟಕ ಧ್ವನಿ ಮಾಮ ಅಂದ್ಬಿಟ್ರೆ ಅದೇ ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು 20ನೇ ಕ್ವಶನ್ ಬಂದುಬಿಟ್ಟು ಮಾತೃಭಾಷೆಯಲ್ಲಿ ಕಲಿಕೆಯು ಅನುಭವ ವಿವಾಸಕ್ಕೆ ನೆರವಾಗುವುದು, ಪರಸ್ಪರ ವಿಚಾರ ವಿನಿಮಯಗಳನ್ನು ಕಠಿಣಗೊಳಿಸುವುದು. ಇಲ್ಲಿ 3ನೇ ಕ್ವಶನ್ ಕರೆಕ್ಟ್ ಆನ್ಸರ್ ಆಗಿದೆ. ಸೃಜನಾತ್ಮಕವಾಗಿ ಪ್ರತಿಭೆಗಳನ್ನು ವಿಕಾಸಗೊಳ್ಳುವುದು ಇದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ 20ನೇ ಕ್ವಶನ್ ಬಂದುಬಿಟ್ಟು ಉಚ್ಚಾರಣೆಯಲ್ಲಿ ದೋಷ ಕಾರಣವಲ್ಲವ ಯಾವುದಂದರೆ ನಿರಂತರವಾಗಿ ವಾಕ್ಯವನ್ನು ಉಚ್ಚರಿಸ ಅಭ್ಯಸಿದಾಗ ಉಚ್ಚಾರಣೆ ದೋಷ ಕಾರಣವಾಗುವುದು. ರೈತ ನಿರಂತರವಾಗಿ ವಾಕ್ಯವನ್ನು ಉಚ್ಚರಿಸುತ್ತಿದ್ದರೆ ನಮಗೆ ಆ ಪದದಲ್ಲಿ ಉಚ್ಚಾರಣೆ ದೋಷ ಬರೋದಿಲ್ಲ ಅಂತ ಇಲ್ಲಿ ಗೊತ್ತಾಗುತ್ತೆ. ನೆಕ್ಸ್ಟ್ ಬಂದು 24ನೇ ಕ್ವಶನ್ ಬಂದುಬಿಟ್ಟು ಭಾಷೆ ಪ್ರಯೋಗದಲ್ಲಿ ಪ್ರಧಾನ ನಿಯಂತ್ರಕ ಮತ್ತು ಮೇಲ್ಚಾರಕ ಯಾವುದಂದರೆ ಭಾಷೆ ಶೀರ್ಷಕ ಅಂತ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟ್ 25 ಬೋಧನೋಪಕರಣ ಶ್ರಾವ್ಯ ಉಪಕರಣ ಯಾವುದನ್ನು ಕೇಳಿದರೆ ಬೋಧಕ ಅಂದರೆ ಕಂಟಿನ್ಯೂ ಹೇಳ್ತಾನೆ ಇರ್ತೈತೆ ರೇಡಿಯೋ ಧ್ವನಿ ಸುರುಳಿ. ಇದು ಯಾವಾಗಲೇ ಯಾವ ಟೈಮ್ಗಾದರೂ ಆನ್ ಮಾಡಿ ಇದು ಯಾವಾಗ ನೋಡಿದ್ರು ಆನಲ್ಲೇ ಇದ್ದೇ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು 26 ಕ್ವಶನ್. ಉಪನ್ಯಾಸ ವಿವೇಚನ ಉದ್ದೇಶಗಳಿಗೆ ಸಂಬಂಧಿಸಿದ ಸೂಕ್ತವಲ್ಲದ ಹೇಳಿಕೆ ಯಾವುದು ಅಂತ ಕೇಳಿದರೆ ಆಯಿತಾ. ಇದು ಕ್ವಶನ್ ಆನ್ಸರ್ ಬಂದ್ಬಿಟ್ಟು 3ನೇ ಕ್ವಶನ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು 27ನೇ ಕ್ವಶನ್. ಲಿಖಿತ ಪರೀಕ್ಷೆ ನ್ಯೂನತವಾಗಿದೆ, ನಕಲು ಮಾಡುವ ಸಾಧ್ಯತೆ ಇದೆ, ಲಿಖಿತ ಉತ್ತರಗಳು ಮೌಲ್ಯಮಾಪನ ಮಾಡುವುದು, ದೀರ್ಘಕಾಲದವರೆಗೆ ಸಂಗ್ರಹ ಸಾಧ್ಯತೆ, ಒಂದು ಅಥವಾ ಹೆಚ್ಚಿನ ಉದ್ದೇಶವನ್ನು ಮೌಲ್ಯಮಾಪನ ಮಾಡಬಹುದು ಅಂತ ಕೇಳಿದೆ. ನಕಲು ಮಾಡುವ ಪರೀಕ್ಷೆಗೆ ನಕಲು ಮಾಡೋ ಸಾಧ್ಯತೆ ಇರುತ್ತೆ. ಓಕೆನಾ. ನೀವು ಲಿಖಿತ ಪರೀಕ್ಷೆ ಮಾಡಿ ಈಗೆಲ್ಲ ಸ್ಕ್ಯಾಮ್ ಆಗ್ತಲ್ಲ, PSI ಸ್ಕ್ಯಾಮ್ ಆಗ್ತಲ್ವ, ಆ ಥರ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದಾದಮೇಲೆ 20ನೇ ಕ್ವಶನ್ ಬಂದುಬಿಟ್ಟು ವಸ್ತುನಿಷ್ಠ ಪರೀಕ್ಷೆ ವಿಧವಲ್ಲದ ಯಾವುದಂತ ಕೇಳಿದರೆ ಆಯಿತಾ. ವಿವರಿಸಿ ಬರೆಯುವ ಪರೀಕ್ಷೆಯಾಗಿರುತ್ತದೆ ಅಂತ ಇದು ಕರೆಕ್ಟ್ ಆನ್ಸರ್ ಇಲ್ಲಾಗಿರುತ್ತೆ. ನೆಕ್ಸ್ಟ್ 29ನೇ ಕ್ವಶನ್ ಬಂದುಬಿಟ್ಟು ಪ್ರತಿಭಾವಂತ ವಿದ್ಯಾರ್ಥಿಯ ಗುಣಲಕ್ಷಣಗಳು ಯಾವುದನ್ನು ಕೇಳಿದರೆ ಆಯಿತಾ. ವಯಸ್ಸಿನ ಮೀದ ಅನುವಾದ ಇದಂತ ಅಲ್ಲ, ಸಾಧನೆ ಬೆಂಬಲವಿರುತ್ತದೆ ಅದಲ್ಲ. ಇದು ಆನ್ಸರ್ ಬಂದುಬಿಟ್ಟು 4ನೇ ಕ್ವಶನ್ ಆನ್ಸರ್. ಸ್ಮರಣೆ ಶಕ್ತಿ ಕಡಿಮೆ ಇರುತ್ತದೆ, ಇದು 4ನೇ ಕರೆಕ್ಟ್ ಆಗಿದೆ. 30ನೇ ಕ್ವಶನ್ ಬಂದುಬಿಟ್ಟು CC ಇದರ ವಿಸ್ತಾರ ರೂಪ ಯಾವುದಕ್ಕೆ ನಿರಂತರ ಸಂಗ್ರಾಮ ಮೌಲ್ಯಮಾಪಕ, ಇದು ಕರೆಕ್ಟ್ ಆಪ್ಷನ್ ಆಗಿದೆ. ಬಟ್ ಆಯಿತು. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಇಂಗ್ಲೀಷ್ ಕೇಳಿದ್ರೆ ಆಯಿತಾ. ನೆಕ್ಸ್ಟ್ ಇಲ್ಲಿ ವ್ಯಾಕರಣ ಆಯಿತು, ಇಲ್ಲಿ ಇಂಗ್ಲೀಷ್ ಕೇಳಿದ್ರೆ ಆಯಿತಾ. ಇಂಗ್ಲೀಷ್ ಇದು ಪ್ಯಾಸೇಜ್ ಕಂಪ್ಲೀಟಾಗಿ ನೀವು ಓದ್ಕೊಂಡು ಕೆಳಗೆ ಕ್ವಶನ್ ಕೊಟ್ಟಿದ್ದಾರೆ ಆಯಿತಾ. 30 ಕ್ವಶನ್ ಕೊಟ್ಟಿದ್ದಾರೆ. ಈ 30 ಕ್ವಶನ್ ನೀವು ಆನ್ಸರ್ ಮಾಡಬೇಕು. ಈ 30 ನೀವು ಕ್ವಶನ್ಗಳಿಗೆ ಆನ್ಸರ್ ಮಾಡ್ತಾ ಹೋಗ್ಬೇಕಾಯ್ತಾ. ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ, ಇಲ್ಲಿ 38 ಮಟ್ಟ ಈ ಕ್ವಶನ್ ಕೊಟ್ಟಿದ್ದಾರೆ, ಅದೊಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ, ಅದನ್ನ ಕ್ವಶನ್ ನೀವು ಆನ್ಸರ್ ಮಾಡಿರ್ತಾರೆ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಈಸಿ ಇರುತ್ತೆ ಆಯಿತಾ. ಅಲ್ಲೇ ಕ್ವಶನ್ ಆನ್ಸರ್ ಇರುತ್ತೆ, ಅಲ್ಲೇ ಕ್ವಶನ್ ಆನ್ಸರ್ ಎಲ್ಲ ಇರುತ್ತೆ, ಹಾಗೆ ನೀವು ಬರಿಬೋದು. ಇದು ಕೂಡ ಅದೇ ಥರ ಕೊಟ್ಟಿದ್ದಾರೆ, ಅದು ಕೂಡ ನೀವು ಈಸಿಯಾಗಿ ಮಾಡ್ತೀವಿ ಅಂದ್ಕೊಂಡಿದ್ದೀರಿ. ನಿಮಗೇನು ಗೊತ್ತಾಯಿಲ್ಲ ಪಾಸ್ ಮಾಡಿ ಒನ್ ಟೈಮ್ ಪ್ಯಾರಾಗ್ರಾಫ್ ಓದ್ಕೊಂಡು ನಿಮಗೆ ಓದ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಇದು ಸೇಮ್ ಎಲ್ಲ ಕ್ವಶನ್ ಇಲ್ಲಿ ಮಟ್ಟ ಸೇಮ್ ಕೊಟ್ಟಿದ್ದಾರೆ ಆಯಿತಾ. ಇಲ್ಲಿಂದ 50 ಮಟ್ಟ ಕ್ವಶನ್ ಸೇಮ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದುಬಿಟ್ಟು ಆಲ್ಮೋಸ್ಟ್ ಇದೆಲ್ಲ ಆ ಪ್ಯಾರಾಗ್ರಾಫ್ಗಳಿಂದ ಕ್ವಶನ್ ಇಲ್ಲಿ ತೆಗೆದಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಶಿಶು ವಿಕಾಸನ ಮತ್ತು ಬೋಧಶಾಸ್ತ್ರನ ಬಗ್ಗೆ ಕೇಳಿದ್ದಾರೆ. ಓಕೆನಾ. ಇಲ್ಲಿ ನೆಕ್ಸ್ಟ್ ಮಕ್ಕಳಿಗೆ ಪಂಚತಂತ್ರ ಮತ್ತು ಗೀತೋಪನಿಷತ್ತು, ರಾಮಾಯಣ, ಮಹಾಭಾರತ ಕಥೆಗಳನ್ನು ಕಲಿಸುವುದು ಇದರ ಭಾಗವಾಗಿದೆ ಅಂತ. ಇದನ್ನು ಕಲಿಸುವುದು ಮಕ್ಕಳಿಗೆ ಏನಾಗುತ್ತಪ್ಪ ಅಂದರೆ ಒಳ್ಳೆಯ ವಿಚಾರಗಳು ಬೆಳೆಯುತ್ತದೆ. ಅವ್ರ ಮನಸ್ಸಿನಲ್ಲಿ ಒಳ್ಳೆಯ ವಿಚಾರ ಬೆಳೆಯೋದ ಕಾರಣ ಅವರಿಗೆ ನೈತಿಕ ವಿಕಾಸ ಹೆಚ್ಚಾಗ್ತಾ ಹೋಗುತ್ತೆ. ಓಕೆ. ಮಾನಸಿಕ ವಿಕಾಸ, ನೈತಿಕ ವಿಕಾಸ ಹೆಚ್ಚಾಗುತ್ತೆ. ಐಕ್ಯು ಎಂಬುದು ಬುದ್ಧಿ ಭಾಗಬಲ್ಲ ಎಂಬುದು ಅದು ಐಕ್ಯ ನೈತಿಕತೆ ವಿಕಾಸ ಐಕ್ಯು ಎಂಬುದು. ಓಕೆನಾ. ನೆಕ್ಸ್ಟ್ 63 ಘಟನೆ ಆಹಾರ ಸೇವನೆ ನಡೆಯುವ ಮತ್ತು ಮಾತನಾಡುವ ಕಲಿಯುವಿಕೆ ವಿಚಾರ ಕ್ರಿಯೆಯಾಗಿದೆ. ಯಾವುದಪ್ಪ ಅಂದರೆ ಆರಂಭಿಕ ಬಾಲ್ಯ ವಿಧಾನ ಎಂದು ಹೇಳಬಹುದು. 64 ಪರಿಕಲ್ಪನಾ ರಚನೆ ಇದರ ಅಂಶವಾಗಿದೆ, ಅದು ಬೌದ್ಧಿಕ ವಿಕಾಸ, ಇದು ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ 65 ಕ್ವಶನ್ ಬಂದುಬಿಟ್ಟು ವ್ಯಕ್ತಿತ್ವದ ವಿಶೇಷಣ ಸಿದ್ಧವಾದ ಅಭಿವೃದ್ಧಿ 4ನೇ ಕ್ವಶನ್ ಆನ್ಸರ್ ಆಯಿತು. ಈ ಹಂತದಲ್ಲಿ ವ್ಯಕ್ತಿಗಳು ಹಗಲುಕನಸು ಕಾಣುತ್ತಾರೆ ಯಾವುದಪ್ಪ ಅಂದರೆ ತಾರಣ ವ್ಯವಸ್ಥೆಯಲ್ಲಿ
ಈ ವ್ಯಕ್ತಿಗಳು ಹಗಲು ಕನಸು ಕಾಣುತ್ತಾರೆ. ವಯಸ್ಸಿನಲ್ಲಿ ಮತ್ತು ಬಾಲ್ಯ ವಯಸ್ಸಿನಲ್ಲಿ ಯಾರೂ ಕಾಣೋದಿಲ್ಲ. ವಯಸ್ಸಾದ ಅವಧಿ ಕೇಳೋದು ವೃದ್ಧಾಪ್ಯತೆ ಇವರಿಗೆ ಜಸ್ಟ್ ಸಾಯ್ಬೇಕಂತ ಇರುತ್ತೆ. ಹಾಗಾಗಿ ಅವರು ಏನು ಕನಸು ಕಾಣೋದಿಲ್ಲ. ಓಕೆನಾ. ತಾರಣ ವಯಸ್ಸು ಈಗ ಈ ನಮ್ಮ 18 ಅಂದರೆ 25 ಆ ವಯಸ್ಸಿನಲ್ಲಿ ಜಾಸ್ತಿ ಹಗಲು ಕನಸು ಕಾಣ್ತೀವಿ. ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಆ ಕಂಪ್ನಿ ಹೋಗ್ಬೇಕು, ಈ ಕಂಪ್ನಿ ಮಾಡಬೇಕು, ಆ ಜಾಬ್ ತೊಗೋಬೇಕು ಅಂತಂದು ಎಲ್ಲ ಜಾಸ್ತಿ ಆಸೆ ಇರುತ್ತೆ. ನೆಕ್ಸ್ಟ್ ಬಂದು 67ನೇ ಕ್ವಶನ್ ಬಂದು ಮಾನವರ ಲೈಂಗಿಕ ವಿಕಾಸ ಎಲ್ಲಿ ಉತ್ತುಂಗದಲ್ಲಿರುತ್ತೆ ಅಂದರೆ ತಾರುಣ್ಯ ವ್ಯವಸ್ಥೆಯಲ್ಲಿ ಉತ್ತುಂಗತೆ. ಅದೇ ಯಾವುದು ಗೊತ್ತಾ? 18-25 ವಯಸ್ಸಿನಲ್ಲಿ ಲೈಂಗಿಕ ಕ್ರಿಯೆ ಜಾಸ್ತಿ ಆಗಿರುತ್ತೆ ಅಂತ ಹೇಳಿದ್ದಾರೆ. ಉತ್ತಮ ಪಾಠ ಯೋಜನೆ ಪ್ರಮುಖ ಗುಣಲಕ್ಷಣ ಆಗಿದೆ. ವಿದ್ಯಾರ್ಥಿ ಕೇಂದ್ರ ಆಗಿದೆ ಕ್ವಶನ್ ಆನ್ಸರ್ ಇದೆ. ಒಬ್ಬ ವ್ಯಕ್ತಿ ಕಡಿಮೆ ಮಾತನಾಡುತ್ತಿದ್ದರೆ ಅವನು ಹೀಗೆ ಕರೀತಾನೆ ಅಂದರೆ ಅಂತರ್ಮುಖಿ ಅಂತ ನಾವು ಕರೀತೀವಿ. ಜಾಸ್ತಿ ಮಾತಾಡೋನಿಗೆ ಅಂತರ್ಮುಖಿ, ಏನು ಮಾತಾಡೋದಿಲ್ಲ ಅಂತ ಅನ್ಬೋದು. ಇಂಥ ಸಮಯದಲ್ಲಿ ವಯಸ್ಕರು ಗುಂಪು ನಿಜವಾದ ಪಂಚ ಅಂತ ಹೇಳ್ಬೋದು. ಯಾವುದಂತ ತಾರಣ ವ್ಯವಸ್ಥೆಯಲ್ಲಿ. ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು 71 ಉಪಯೋಗಿಸುವ ಮತ್ತು ಉಪಯೋಗಿಸಿದ ನಿಯಮಗಳು ಈ ಕೆಳಗೆ ಕಲಿಯುವ ವಿಧಾನಗಳಾಗಿದೆ. ಅಭ್ಯಾಸ ನಿಯಮದ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು 74 ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರಿದ ಅಂಶ ಯಾವುದಪ್ಪ ಅಂದರೆ ರಕ್ತ ಗುಂಪು ಅಂತ ನಾವು ಕರೆಕ್ಟಾಗಿ ಆನ್ಸರಲ್ಲಿ ಹೇಳ್ಬೋದು. ಇದು ಕಲಿಕೆಯ ವಲಯ ಅಲ್ಲ. ಯಾವುದು? ಪ್ರಯಾಣ ವಲಯ. ಇದು ಕಲಿಕೆ ವಲಯದ ಅಲ್ಲ ಅಂತ ಹೇಳ್ಬೋದು. ಆಯಿತಾ. ಬಿಲ್ ಲಿಪಿಯನ್ನು ವಿದ್ಯಾರ್ಥಿಗಳಿಗೆ ಬಳಸಲಾಗುತ್ತದೆ. ಯಾವುದಪ್ಪ ಅಂದರೆ ದೃಷ್ಟಿ ಸೋಲಗೊಳ್ಳುವ ಮಕ್ಕಳಿಗೆ ಬಿಲ್ ಲಿಪಿಯನ್ನು ಬಳಸಲಾಗುತ್ತದೆ. ಆಮೇಲೆ ಈಜುವುದು ಮತ್ತು ಕುದುರೆ ಸವಾರಿ ಇದರಿಂದ ಉದಾಹರಣೆಗಳು ಯಾವುವು ಅಂತ ಕೇಳಿದರೆ ಸ್ನಾಯು ಮೋಟಾರ್ ಕಲಿಕೆ ಅಂದರೆ ಈಜುವುದು ಮತ್ತು ಕುದುರೆ ಸವಾರಿ ಉದಾಹರಣೆಗಳಾಗಿರುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ 76ನೇ ಕ್ವಶನ್ಗೆ ಮಕ್ಕಳು ವರ್ಣಮಾಲೆಯನ್ನು ಕಲಿತಾಗ ಅವರು ಉಂಟಾಗುವ ಕಲಿಕಾ ವಿಧಾನ ಯಾವುದು ಅಂತ ಕೇಳಿದರೆ ಕಲಿಕಾ ಕ್ರಮ ಅವರಿಗೆ ಉಂಟಾಗುವ ಕಲಿಕಾ ಕ್ರಮ ಆಗಿರುತ್ತದೆ. ನೆಕ್ಸ್ಟ್ 77ನೇ ಕ್ವಶನ್ ಬಂದುಬಿಟ್ಟು ವಿದ್ಯಾರ್ಥಿಯು ಪದಗಳಲ್ಲಿ ಅಕ್ಷರಗಳು ಬರೆಸಿಕೊಂಡಾಗ ಓದುವುದು ಕಷ್ಟ ಆಗುತ್ತದೆ. ಇದನ್ನು ಒಳಗೊಂಡಿರೋದು ಯಾವುದಪ್ಪ ಅಂದರೆ ಡಿಸೈನೆಕ್ಸ್ ಅಂತ ಇದು ಕರೆಕ್ಟ್ ಆನ್ಸರ್ ಆಗಿರುತ್ತದೆ. ಕಲಿಕೆಯ ಬಗ್ಗೆ ಸರಿಯಾದ ಹೇಳಿಕೆ ಯಾವುದಪ್ಪ ಅಂದರೆ 3ನೇ ಕ್ವಶನ್ ಸರಿ. ಇದು ಶೈಕ್ಷಣಿಕ ವಲಯದ ಅನುಭವದ ಮಾತ್ರ ಉಂಟಾಗುತ್ತದೆ ಅಂತ ಇದು ಕರೆಕ್ಟಿಗೆ ಕ್ವಶನ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟದು ಹುಡುಗರು ಧೈರ್ಯಶಾಲಿಗೆ ಮತ್ತು ಹುಡುಗಿಯರಿಗೆ ನಾಚಿಕೆ ಸ್ವಭಾವ ಇರುವುದು ಎಂದು ಕರೆಯುತ್ತಾರೆ. ಯಾಕೆಂದರೆ ಲಿಂಗತ್ವ ರೂಪವಾಗಿರುತ್ತೆ. ಡಿಪೆಂಡ್ ಅಪಾನ್ ಮೂಡ್ ಸಿಂಗ್ ಮೇಲೆ ಆಗಿರುತ್ತದೆ. ಹುಡುಗರು ಧೈರ್ಯಶಾಲಿ ಆಗಿರುತ್ತಾರೆ ಮತ್ತು ಹುಡುಗಿಯರು ನಾಚಿಕೆ ಸ್ವಭಾವ ಜಾಸ್ತಿ ಆಗಿರುತ್ತದೆ. ಮತ್ತು 80 ಕ್ವಶನ್ ಬಂದುಬಿಟ್ಟು ಶಿಕ್ಷಕರು ಈ ಲಕ್ಷಣಗಳಿಗೆ ಸಲಹೆಯಿಂದ ಉತ್ತಮ ಸಂಸ್ಕೃತಿ ಮತ್ತು ಒಂದರ ವಿದ್ಯಾರ್ಥಿಗಳನ್ನು ಗುರುತಿಸಬಹುದು. ಯಾವುದಪ್ಪ ಅಂದರೆ ಕ್ಷೇತ್ರದಿಂದ ಗುರುತಿಸಬಹುದು ಅಂತ ಹೇಳಿದರೆ. 81 ಇಲ್ಲಿ ಹೊಸ ಅನುಭವ ಸಂಸ್ಕೃತಿಯ ಹಳೆಯ ಅನುಭವಗಳನ್ನು ಅಡ್ಡಪಡಿಸುತ್ತದೆ. ಯಾವುದು ಅಂತ ಮುಖ್ಯ ಆರೋಧಿ ಅಂತ ಹೇಳಬಹುದು. ಆಮೇಲೆ ನೆಕ್ಸ್ಟ್ ಬಂದು ಬ್ಲೂಮರ್ ಅವರ ಪರಿಶಿಷ್ಟ ವರ್ಗೀಕರಣದಲ್ಲಿ ಸಂಶಯಣೆ ಮತ್ತು ಹೀಗೆ ಇರಿಸಲಾಗುತ್ತದೆ. ಯಾವುದು ಒಂದು ಆನ್ಸರ್ ಬಂದು ಆನ್ಸರ್ ಆಗಿರುತ್ತದೆ. 13ಕ್ಕೆ ಬಂದು ದೇಶ ಅಂತರಂಗ ಗ್ರಹಿಕೆ ಮತ್ತು ಕಲ್ಪನೆ ಇದಕ್ಕೆ ಸಂಬಂಧಿಸಿದಂತೆ ಆನ್ಸರ್ ಬಂದು ತಾಂತ್ರಿಕ ಅಭಿಷೇಮತೆ ಆಗಿರುತ್ತೆ. ಓಕೆನಾ. ನಾನು ಯಾಕೆ ಬರೀ ಆನ್ಸರ್ ಹೇಳ್ತೀನಿ ಅಂದರೆ ವಿಡಿಯೋ ತುಂಬ ಲೆಂತ್ ಆಗೋದ ಕಾರಣ ನಾನು ಬರೀ ಆನ್ಸರ್ ಹೇಳ್ತಾ ಇದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. 80ನೇ ಕ್ವಶನ್ ಬಂದು ವಿದ್ಯಾರ್ಥಿಗಳ ಕಲಿಕಾ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳಲು ಬಳಸುವ ಮೌಲ್ಯಮಾಪನ ಯಾವುದಪ್ಪ ಅಂದರೆ ನೈತಿಕ ಮೌಲ್ಯಮಾಪನವನ್ನು ಬಳಸುತ್ತಾರೆ. ನೆಕ್ಸ್ಟ್ 80ನೇ ಕ್ವಶನ್ ಬಂದ್ಬಿಟ್ಟು ಶಿಕ್ಷಕ ತಮ್ಮ ಬೋಧನೆ ಮತ್ತು ತಂತ್ರಗಳನ್ನು ಮಾರ್ಪಾಡು ಮಾಡಲು ಸಹಾಯ ಮಾಡಲು ಅನುಭವ ಇದಾಗಿದೆ. ಯಾವುದಪ್ಪ 3ನೇ ಕ್ವಶನ್ ಆನ್ಸರ್ ಆಗಿದೆ. 81ಕ್ಕೆ ಕೆಳಗಿನ ಪ್ರತಿಮಾತ್ವ ವಿದ್ಯಾರ್ಥಿಗೆ ಗುಣಲಕ್ಷಣ ಯಾವುದಪ್ಪ ಅಂದರೆ 4ನೇ ಕ್ವಶನ್ ಆನ್ಸರ್ ಆಗಿರುತ್ತೆ. 81ಕ್ಕೆ ಕಲಿಕಾರ್ಥಿಕ ಏಕೈಕ ಅಥವಾ ಬಹುಲಕ್ಷಣಗಳ ವಿಶೇಷಣತಾರ ಯಾವುದಪ್ಪ ಅಂದರೆ ವ್ಯಕ್ತಿಯ ವಿಭಿನ್ನತೆ. 18ಕ್ಕೆ ಬಂದುಬಿಟ್ಟು 1ನೇ ಕ್ವಶನ್ ಆನ್ಸರ್ ಆಗಿರ್ತದೆ. 81 10 ವರ್ಷ ವಯಸ್ಸಿನ ವ್ಯಕ್ತಿ ಮಾನಸಿಕ ಮತ್ತು ವಯಸ್ಸು 18 ವರ್ಷದ ಆತನ ಬುದ್ಧಿಬಲ್ಲವ. ಯಾವುದಪ್ಪ ಅಂದರೆ 85 ಆನ್ಸರ್ ಆಗಿರ್ತದೆ. A2 ಒಂದು ಸನ್ನಿವೇಶ ಅಥವಾ ಕಾರ್ಯವನ್ನು ನಿರ್ವಹಿಸಲು ವ್ಯಕ್ತಿ ಸಾಮರ್ಥ್ಯ ಏನು ಅಂತ ಕೇಳಿದರೆ ಬುದ್ಧಿಶಕ್ತಿ ಅಂತ ನಾವಿಲ್ಲಿ ಹೇಳಬಹುದು. ನೆಕ್ಸ್ಟ್ ಬಂದುಬಿಟ್ಟು ಗಣಿತ. ಇಲ್ಲಿ ಮ್ಯಾಥ್ಸ್ ಕೊಟ್ಟಿದ್ದಾರೆ. ಆಯಿತಾ. ಮ್ಯಾಥ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಈಸಿ ಆಗಿರುತ್ತೆ. ಸ್ವಲ್ಪ ನೋಡ್ಕೊಂಡು ಜಸ್ಟ್ ಆನ್ಸರ್ ಹೇಳ್ತೀನಿ. ಆಯಿತಾ. ಬಿಡ್ಸೋಕೆ ಹೋಗಲ್ಲ, ನನಗೆ ಅಷ್ಟು ಮ್ಯಾಥ್ಸ್ ಕೂಡ ಬರೋಲ್ಲ. ಸ್ವಲ್ಪ ಆನ್ಸರ್ ಅಷ್ಟು ಹೇಳಿದ್ದೀನಿ ಕೇಳಿ. ಆಯಿತಾ. ಆಯುಧ ಗಣದಲ್ಲಿ ಆಯತಕಾರ ಮುಖ್ಯ ಸಂಖ್ಯೆಗಳು ಎಷ್ಟು ಅಂತ ಕೇಳಿದ್ದಾರೆ. ಆಯಿತಾ. ಆಯಿತ ದಿಸ್ ಈಸ್ ಆಯಿತ. ಓಕೆ. 1 2 3 4 ಆಯ್ತಲ್ಲ. ಆಯ್ತು, ನನಗೆ ಗೊತ್ತಿಲ್ಲ ಗೈಸ್, ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಬಂದು 90ನೇ ಕ್ವಶನ್ಗೆ 2ನೇ ಕ್ವಶನ್ ಆನ್ಸರ್ ಆಗಿರುತ್ತೆ. ಆಮೇಲೆ 93ನೇ ಕ್ವಶನ್ ಬಂದು ಕೆಳಗಿನ ಸರಿಯಾದ ಹೇಳಿಕೆ ಯಾವುದು ಕೇಳಿದರೆ ಒಂದು ತ್ರಿಭುಜ 7 ಲೋಭಗಳನ್ನು ಹೊಂದಿರುತ್ತದೆ. ಅಲ್ಲ. ಒಂದು ತ್ರಿಭುಜವು 7 ಅಧಿಕ ಮತ್ತು ಕೋನಗಳನ್ನು ಹೊಂದಿರುತ್ತದೆ. ಅದು ಅಲ್ಲ. ಒಂದು ತ್ರಿಭುಜವು 2 ಲೋಕಗಳನ್ನು ಹೊಂದಿರುತ್ತದೆ. ಇದು ಸರಿಯಾದ ಉತ್ತರ ಆಗಿರುತ್ತೆ. 94ನೇ ಕ್ವಶನ್ ಬಂದುಬಿಟ್ಟು 3ನೇ ಕ್ವಶನ್ ಆನ್ಸರ್ ಆಗಿರುತ್ತೆ. 95ನೇ ಕ್ವಶನ್ ಬಂದುಬಿಟ್ಟು 2ನೇ ಕ್ವಶನ್ಗೆ ಆನ್ಸರ್ ಆಗಿರುತ್ತೆ.
ಈಗ ಒಂದು ಲೇಖನದ ಕ್ರಮ ಯಾವುದು ಅಂದರೆ ಎರಡನೇದಾಗಿರುತ್ತೆ. 90ನೇ ಕ್ವಶನ್ ಬಂದ್ಬಿಟ್ಟು 4ನೇ ಕ್ವಶನ್ ಆನ್ಸರ್ ಆಗಿರುತ್ತೆ. 97ಕ್ಕೆ 2ನೇ ಕ್ವಶನ್ ಆನ್ಸರ್ ಆಗಿರುತ್ತೆ. ಹಾಗೆ 98ಕ್ಕೆ 2ನೇ ಕ್ವಶನ್ ಆನ್ಸರ್ ಆಗಿರುತ್ತೆ. ಆಮೇಲೆ 99ಕ್ಕೆ 3ನೇ ಕ್ವಶನ್ ಆನ್ಸರ್ ಆಗಿರುತ್ತೆ. ಆಮೇಲೆ 100ಕ್ಕೆ 2ನೇ ಕ್ವಶನ್ ಇಲ್ಲಿ ಆನ್ಸರ್ ಆಗಿರುತ್ತೆ. 101ಕ್ಕೆ 4ನೇ ಕ್ವಶನ್ ಇಲ್ಲಿ ಆನ್ಸರ್ ಆಗಿರುತ್ತೆ. ಯಾಕೆ ಹಿಂಗೆ ಆನ್ಸರ್ ಹೇಳ್ತೀನಿ, ನನಗೆ ಮ್ಯಾಥ್ಸ್ ಬರೋಲ್ಲ, ಬಿಡ್ಸೋಕೆ ಕೂಡ ಆಗಲ್ಲ. ಹಂಗಾಗಿ ಜಸ್ಟ್ ಆನ್ಸರ್ ಹೇಳ್ತೀನಿ ತಿಳ್ಕೊಳ್ಳಿ. ನಿಮಗೇನು ಬಿಡ್ಸೋಕೆ ಬಂದರೆ ನೀವು ಇಂಟ್ರೆಸ್ಟ್ ಒಳಗಿದ್ರೆ ನೀವು ಮ್ಯಾಥ್ಸ್ ಬಿಡ್ತೀರಿ, ಓಕೆನಾ. ಆಮೇಲೆ ಬಂದುಬಿಟ್ಟು ಇದೆಷ್ಟು 103 ಕ್ವಶನ್ಗೆ 4ನೇ ಆನ್ಸರು, 104ಕ್ಕೆ 2ನೇ ಆನ್ಸರು, 105ಕ್ಕೆ 4ನೇ ಕ್ವಶನ್ ಆನ್ಸರು, 106ಕ್ಕೆ 2, 107ಕ್ಕೆ 2 ಆಗಿರುತ್ತೆ ಆನ್ಸರು. 108ಕ್ಕೆ 2 ಕ್ವಶನ್, ಆಲ್ಮೋಸ್ಟ್ ಎಲ್ಲ 2 ಕ್ವಶನ್ ಆನ್ಸರ್. 109ಕ್ಕೆ 1ನೇ ಕ್ವಶನ್, 110ಕ್ಕೆ 4, 111ಕ್ಕೆ 1, 112ಕ್ಕೆ 1, 113ಕ್ಕೆ 4ನೇ ಆನ್ಸರ್ ಆಗಿರುತ್ತೆ. ಅದಾದಮೇಲೆ 114ಕ್ಕೆ 4ನೇ ಆನ್ಸರು, 115ಕ್ಕೆ 3ನೇ ಆನ್ಸರು, 117ಕ್ಕೆ 4ನೇ ಆನ್ಸರು, 117ಕ್ಕೆ 1ನೇ ಆನ್ಸರು, 118ಕ್ಕೆ 1ನೇ ಆನ್ಸರು, 119ಕ್ಕೆ 3ನೇ ಆನ್ಸರು, 120ಕ್ಕೆ 4ನೇ ಆನ್ಸರ್ ಆಗಿರುತ್ತೆ, ಓಕೆನಾ. ನೆಕ್ಸ್ಟ್ ಮ್ಯಾಥ್ಸ್ ಮುಗಿತಾ ನೆಕ್ಸ್ಟ್ ಬರೀ ಎನ್ವೈರ್ಮೆಂಟಿಗೆ ಬರುತ್ತೆ. ಎನ್ವೈರ್ಮೆಂಟ್ ನನಗೆ ಸ್ವಲ್ಪ ಬರುತ್ತೆ, ಸ್ವಲ್ಪ ಕ್ಲಾಸಲ್ಲಿ ಕೇಳಿದ್ದೆ, ಅದ್ರ ಬಗ್ಗೆ ನನಗೆ ಹೇಳ್ತೀನಿ ಬಂದರೆ. ನೆಕ್ಸ್ಟ್ ಸೃಷ್ಟಿ ವಿದ್ಯುತ್ ಕೋಶಗಳನ್ನು ವಿದ್ಯುತ್ ಉತ್ಪಾದಿಸೋ ಕ್ರಿಯೆ ಯಾವುದಪ್ಪ ಅಂದರೆ ರಾಸಾಯನಿಕ ಕ್ರಿಯೆ ಆಗಿರುತ್ತೆ, ಓಕೆನಾ. ನೆಕ್ಸ್ಟ್ ಬಲವು ಇದನ್ನು ಉಂಟು ಮಾಡೋದು ಯಾವುದು? ಬಲ ಅಂದರೆ ಫೋರ್ಸ್ ಏನು ಉಂಟು ಅಂತಂದರೆ ಭೌತಿಕ ಸ್ಥಿತಿಯನ್ನು ಬದಲಾವಣೆ ಮಾಡುತ್ತೆ. ಬಲ ಫೋರ್ಸ್ ಆಗದಾಗೆ ಇರೋ ಸ್ಥಿತಿಯನ್ನು ಬಿಟ್ಟು ಬೇರೆ ಸ್ಥಿತಿಗೆ ಹೋಗುತ್ತೆ, ಅದನ್ನು ಇರೋ ಸ್ಥಿತಿಯನ್ನು ಬದಲಿಸುತ್ತೆ, ಓಕೆನಾ. ಭೂಮಿ ಅತ್ಯಂತ ಒರಟ ಕವಚ ಯಾವುದಪ್ಪ ಅಂದರೆ ತೊಗಟೆಯನ್ನು ಆಗಿರುತ್ತದೆ. ನೆಕ್ಸ್ಟ್ ಬಂದು ಶಬ್ದ ಸ್ನಾಯು ಇದನ್ನು ಅವಲಂಬಿಸಿದ ಯಾವುದಪ್ಪ ಅಂದರೆ ಆವೃತ್ತಿ ಅವಲಂಬಿಸುತ್ತದೆ. ಬೆಳಕಿನ ಪ್ರತಿಫಲನ ಸಂಬಂಧಿಸಿದಂತೆ ಸರಿಯಾದ ರೇಖಾಚಿತ್ರ ಯಾವುದಪ್ಪ ಅಂದರೆ ಇದಾಗಿರುತ್ತೆ, ಓಕೆನಾ. ಈ ರೇ ಬಿದ್ದರೆ ಹಿಂಗೆ ಹೋಗುತ್ತೆ, ಇದು ರ್ಯಾಂಗು, ಇಲ್ಲಿ ಬಿದ್ದರೆ ಹಿಂಗೆ ಹೋಗುತ್ತೆ, ಎರಡು ಹಂಗೆ ಅಂತವು ಎರಡು ಕನ್ಫ್ಯೂಸ್ ಆಗಿರುತ್ತೆ, ಆಯಿತಾ. ಆನ್ಸರ್ ಬಂದುಬಿಟ್ಟು ಎ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು 26ನೇ ಕ್ವಶನ್ಗೆ ಆನ್ಸರು. 6ರಷ್ಟು ಪರಿಮಾಣ ಭೂಕಂಪವು 4ರಷ್ಟು ಪರಿಮಾಣದ ಭೂಕಂಪಕ್ಕಿಂತ 6ರಷ್ಟು ಭೂಕಂಪ. ಅದಕ್ಕೆ ಆನ್ಸರ್ ಬಂದು 4ನೇ ಕ್ವಶನ್ ಆನ್ಸರ್ ಆಗಿತ್ತು. ಅಣೆಕಟ್ಟುಗಳಲ್ಲಿ ಸಂಗ್ರಹಿಸುವ ನೀರು ಇದಕ್ಕೆ ಉದಾಹರಣೆ. ಪಶ್ಚಾತ್ಯ ಶಕ್ತಿಗೆ ಒತ್ತಡವು ಇದಕ್ಕೆ ಸಮ ಯಾವುದಪ್ಪ ಅಂದರೆ ಬಲ ಮತ್ತು ಏಕಮಾನತೆಗೆ ವಿಸ್ತರಣವಾಗಿದೆ. ಒತ್ತಡವನ್ನು ಬಲ ಫೋರ್ಸ್ ಆಗ್ತೀವಲ್ವ ಅದಕ್ಕಾಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು 29ನೇ ಕ್ವಶನ್ಗೆ ಬಂದುಬಿಟ್ಟು 4ನೇ ಆನ್ಸರ್ ಇದೆ. ಈ 4 ಕಾಂತಗಳಲ್ಲಿ ಚೌಕಾಕಾರದಲ್ಲಿ ಜೋಡಿಸಲಾಗಿದೆ ಎ ಮತ್ತು ಬಿ ಮತ್ತು ಸಿ ಧ್ರುವಗಳನ್ನು ಸೇರಿದ ಕ್ರಮವಾಗಿದೆ. ಯಾವುದಪ್ಪ ಅಂದರೆ ಎನ್ ಆಗಿದೆ, ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು 30 ಹೊಳೆಯುವ ಲೋಹ ಯಾವುದಪ್ಪ ಅಂದರೆ ಅಯೋಡಿನ್ ಅದು ಹೊಳೆಯುವ ಆಗಿದೆ. ಮತ್ತು ನೀವು ಚಿನ್ನ ಹಾಕಿರ, ನೀವು ಆಲ್ಮೋಸ್ಟ್ ಹುಡುಗಿಯರಲ್ಲಿ ಚಿನ್ನ ಇಷ್ಟ ಅಂತ ಚಿನ್ನ ಹಾಕಿ ಬಂದಿರ್ತೀರ, ಚಿನ್ನ ಎಲ್ಲ ಅಯೋಡಿನ್ ಆಗಿರುತ್ತೆ, ಓಕೆನಾ. 30ನೇ ಕ್ವಶನ್, ಗಾಳಿಯಲ್ಲಿ ನೀರಾವರಿ ಪ್ರಮಾಣ ಎಷ್ಟು ಇರುತ್ತೆ ಅಂದರೆ ಆರ್ದ್ರತೆ ಆಗಿರುತ್ತೆ. ಆಮೇಲೆ ಗಾಳಿಯಲ್ಲಿ ಇದಕ್ಕೆ ಉದಾಹರಣೆ ಯಾವುದಪ್ಪ ಅಂದರೆ ಮಿಶ್ರಣ ಆಗುತ್ತೆ, ಆಯಿತಾ. ಇದನ್ನು ಕಪ್ಪು ಚಿನ್ನ ಎಂದು ಸಾಮಾನ್ಯವಾಗಿ ಕರೆಯುತ್ತಾರೆ. ಯಾವುದಪ್ಪ ಅಂದರೆ ಪೆಟ್ರೋಲಿಯಂ ಅಂದರೆ ಕಪ್ಪು ಚಿನ್ನ ಇರುತ್ತೆ, ಇದಾಯಿತಾ. ವಿದ್ಯುತ್ ವಾಹಕ ಪ್ರತ್ಯಾಲಿಮ್ ಯಾವುದಪ್ಪ ಅಂದರೆ ಎ ಆನ್ಸರ್ ಆಗಿರುತ್ತೆ, ಓಕೆನಾ. ನೆಕ್ಸ್ಟ್ ಬಂದು 35ಕ್ಕೆ ದ್ರವದ ಘನಸ್ಥಿತಿಯನ್ನು ಪರಿವರ್ತಿಸುವ ಕ್ರಿಯೆ ಯಾವುದಪ್ಪ ಅಂದರೆ ಘನೀಕರಣಕ ಆನ್ಸರ್ ಆಗಿರುತ್ತೆ. 34ಕ್ಕೆ ಬಂದು ಆಕ್ಸಿಟಿಕ್ ಆಮ್ಲವು ಬೆಂಕಿಯ ಸೋಡಿಯಂ ವರ್ತಿಸಿದಾಗ ಬಿಡುವ ಅನಿಲ ಯಾವುದಪ್ಪ CO2 ಆಗುತ್ತೆ, ಓಕೆನಾ. 37ಕ್ಕೆ ಬಂದುಬಿಟ್ಟು 2 ಆನ್ಸರು. 38ಕ್ಕೆ ಬಂದುಬಿಟ್ಟು 4ನೇ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ 39 ಕ್ವಶನ್ ಬಂದುಬಿಟ್ಟು ಏನಂದರೆ ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ 30ನೇ ಕ್ವಶನ್ ಬಂದು 2ನೇ ಕ್ವಶನ್ ಆಗಿರ್ತದೆ. ದೇಹದ ನಿರ್ಮಾಣಕಾರಣ ಆಹಾರ ಯಾವುದಪ್ಪ ಅಂದರೆ ಬೇಳೆಕಾಳುಗಳು ನಿರ್ಮಾಣಕ್ಕೆ ಇದೆಲ್ಲ ಪೌಷ್ಟಿಕ ಆಹಾರ ಕೊಡುತ್ತೆ. ಬೇಳೆಕಾಳು ತಿಂದರೆ ಬೆಳಗ್ಗೆ ತಿಂದರೆ ಅಂದರೆ ಪೌಷ್ಟಿಕ ಜಾಸ್ತಿ ಕೊಡುತ್ತೆ, ಓಕೆನಾ. 40ನೇ ಕ್ವಶನ್ ಬಂದುಬಿಟ್ಟು ನವೀಕರಿಸಬಹುದಾದ ಸಂಪನ್ಮೂಲ ಉದಾಹರಣೆ ಯಾವುದಪ್ಪ ಅಂದರೆ ನೀರಾಗಿರುತ್ತೆ. ನವೀಕರಿಸಬಹುದಾದ ಸಂಪನ್ಮೂಲ ಅಂದರೆ ಮತ್ತೆ ಉತ್ಪಾದಿಸುವ ಕ್ರಮ ಯಾವುದು? ನೀರಾಗಿರುತ್ತೆ, ಓಕೆನಾ. ನೆಕ್ಸ್ಟ್ ಬಂದು 40 ಕಪ್ಪು ದಂತೆ ಪುಸ್ತಕ ಇವುಗಳಲ್ಲಿ ದಕ್ಷಾಂತ ಒಳಗೊಂಡಿದೆ ಯಾವುದಪ್ಪ ಅಂದರೆ 3ನೇ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಬಂದು ಮಾನವನ ಜೀರ್ಣಾಣವು ಯಾವುವು? ಹೈಡ್ರೋಕ್ಲೋರಿಕ್ ಆಮ್ಲ ಸಕ್ರಿಯೆ ಯಾವುದಪ್ಪ ಅಂದರೆ ಜಠಕ ಆಗಿದೆ. ಜೀರ್ಣದ ನೀವು ಊಟ ಮಾಡಿದಿಲ್ಲ ಎಲ್ಲ ಡೈಜೆಷನ್ ಆಗಬೇಕಂದ್ರೆ ಜಠಕ ಅದು ಆನ್ಸರ್ ಆಗಿದೆ, ಆಯಿತಾ. ರೈಜೋಬಿಯಮ್ ಬ್ಯಾಕ್ಟೀರಿಯಾ ಕಂಡುಬರೋ ಸ್ಥಳ ಯಾವುದಪ್ಪ ಅಂದರೆ ಕಡಲೆಕಾಯಿ ಗಿಡದಲ್ಲಿ ರೈಜೋಬಿಯಮ್ ಬ್ಯಾಕ್ಟೀರಿಯಾ ಕಂಡುಬರುತ್ತೆ, ಓಕೆ. 40ನೇ ಆನ್ಸರ್ ಬಂದು 3ನೇ ಆನ್ಸರ್ ಆಗಿರುತ್ತೆ, ಓಕೆ. ನೆಕ್ಸ್ಟ್ 45ಕ್ಕೆ ಇಲ್ಲಿ 1ನೇ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಏನಪ್ಪ ಅಂದರೆ 40 ಕ್ವಶನ್ಗೆ 3ನೇ ಆನ್ಸರ್. ಯಾಕೆ ಓದ್ತಾ ಇಲ್ಲಪ್ಪ ಅಂದರೆ ತುಂಬ ಲೆಂತಿ ಆಗ್ತವೆ, ವೀಡಿಯೋ ಲೆಂತಿ ಆಗ್ತೈತೆ, ಹಂಗಾಗಿ ಆನ್ಸರ್ ಅಷ್ಟೇ ಓದ್ತಾ ಹೋಗ್ತೀನಿ, ಆಯಿತಾ. 140ಕ್ಕೆ 2ನೇ ಕ್ವಶನ್ ಆನ್ಸರ್ ಆಗಿರುತ್ತೆ. 148ಕ್ಕೆ ಬಿ ಕ್ವಶನ್ ಆನ್ಸರ್ ಆಗುತ್ತೆ. 149ಕ್ಕೆ 3ನೇ ಕ್ವಶನ್ ಆನ್ಸರ್ ಆಗುತ್ತೆ. 150ಕ್ಕೆ 3ನೇ ಕ್ವಶನ್ ಆನ್ಸರ್ ಆಗಿರುತ್ತೆ. ಅದಾದಮೇಲೆ ಇಷ್ಟೆಲ್ಲ ಆಗಿರುತ್ತೆ, ಓಕೆನಾ ಗೈಸ್. ಇದೆಲ್ಲ ಆನ್ಸರ್ ಆಗಿದೆ. ನೆಕ್ಸ್ಟ್ ಏನಪ್ಪ ಆಗಿರುತ್ತೆ. ನೆಕ್ಸ್ಟ್ ಏನಪ್ಪ ಅಂದರೆ ಇಲ್ಲಿ ಬರೋದಾದರೆ
ಸಂಪನ್ಮೂಲ ವಿಧ ಮತ್ತು ಅದಕ್ಕೆ ಪೂರಕವಾದ ಉದಾಹರಣೆಯೊಂದಿಗೆ ಉತ್ತರಿಸಿ ಕೇಳಿದ್ದಾರೆ. ಇದಕ್ಕೆ ಮೂಲ ಕ್ವಶನ್ ಆಗುತ್ತೆ. ಎ ಒಂದು ಡಿ ಆಗಿರುತ್ತೆ. ಡಿ ಸಮುದಾಯ ಅಂಚೆ ಕಚೇರಿ ಐತೆ. ಹೇಗೆ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಆಮೇಲೆ ಮಾಧ್ಯಮಕ್ಕೆ ಮೂರನೇದು 1 ಆಯಿತು. ವೃತ್ತಿಪತ್ರಿಕೆ ಬರಹ ತುಣುಕು ಆಗಿರುತ್ತೆ. 4ನೇದು ಬಂದುಬಿಟ್ಟು ಸಿಗೆ ಶಾಲೂಟ ಆಗಿರುತ್ತೆ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ NCF ಅಂದರೆ ಪ್ರಕಾರ ಅಧ್ಯಯನ ಪರಿಸರ ಕಲಿಕೆ ಸಂಬಂಧಿಸಿದ ಪ್ರಮುಖ ಪರಿಗಣಿಸುವುದು ಯಾವುದಪ್ಪ ಅಂದರೆ 3ನೇ ಕ್ವಶನ್ನು 150ಕ್ಕೆ 3 ಕ್ವಶನ್ ಆಗಿರುತ್ತೆ. ಓಕೆನಾ. ಇಷ್ಟೊತ್ತು ನನ್ನ ವೀಡಿಯೋ ನೋಡಿಕಾಗಿ ಧನ್ಯವಾದಗಳು. ಹಾಗೆ ಇದೇ ಥರ ಗೌರ್ಮೆಂಟ್ ಎಕ್ಸಾಮ್ ಅಪ್ಲಿಕೇಶನ್ ಆಗಿರ್ಬೋದು, ಗೌರ್ಮೆಂಟ್ ಎಕ್ಸಾಮ್ ನ್ಯೂ ನೋಟಿಫಿಕೇಶನ್ ಬಿಟ್ಟಾಗ ಎಲ್ಲ ವೀಡಿಯೋ ಬಗ್ಗೆ ಹಾಕ್ತೀನಿ. ಯಾವ ಥರ ಎಕ್ಸಾಮ್ ಕಂಡಕ್ಟ್ ಮಾಡಿದರೆ ಅದ್ರ ಕ್ವಶನ್ ಪೇಪರ್ ಕೂಡ ಸಾಲ್ವ್ ಮಾಡಿ ನಿಮಗೆ ನಿಮ್ಮ ಮುಂದೆ ತರುತ್ತಾ ಹೋಗ್ತೀನಾ. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡ್ತಾ ಇರೋ. ಓಕೆನಾ. ನನಗೆ ಹೊಸದಾಗಿ ವೀಡಿಯೋ ಮಾಡ್ತೀನಿ, ಹೇಗೆ ಮಾತಾಡ್ಕೊಂಡು ಬರ್ತಿಲ್ಲ. ನಿಮಗೆ ಏನಾರ ರಾಂಗ್ ತಪ್ಪು ಮಾಡಿದೆ ಸಾರಿ. ಹಾಗೆ ಸ್ವಲ್ಪ ನನ್ನ ಸಪೋರ್ಟ್ ಮಾಡ್ತಾರೆ ಗಾಯ್ಸ್. ಸ್ವಲ್ಪ ನನಗೆ ಮೋಟಿವೇಶನ್ ಬರುತ್ತೆ ಹೇಗೆ ವೀಡಿಯೋ ಮಾಡೋದು ಅಂತ ನನಗೆ ಗೊತ್ತಾಗುತ್ತೆ. ಓಕೆನಾ. ಇಷ್ಟ ನನ್ನ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.